ನಾಪೋಕ್ಲುವಿನಲ್ಲಿ ಹಿಂದೂ ಕಾರ್ಯಕರ್ತ ಗೌತಮ್ ಮೇಲಿನ ಹಲ್ಲೆ ಪ್ರಕರಣದ ಕುರಿತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಆಪಾದನೆ, ಕೋಮುಗಲಭೆ ಸೃಷ್ಟಿಸುವ ಪ್ರಯತ್ನಗಳು ನಡೆಯುತ್ತಿದ್ದು, ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಆಗಿದೆ ಸಾಕ್ಷಿಯನ್ನು ಕೇಳ್ತಿದ್ದಾರೆ. ಈಗ ನಮ್ಮ KG ಮಾಜಿ ಸ್ಪೀಕರ್ ಹೋದ ಮೇಲೆ ಕೂಡ ಮೊನ್ನೆ ಇಲ್ಲದ ಒಂದು ಸಂಬಂಧದ ಕಲ್ಪನೆ ಮಾಡಿ ನಾಪೋಕ್ಲಲ್ಲಿ ಮೊನ್ನೆ ನಡೆದ ಪ್ರಕರಣ ಸಂಬಂಧ ಅವರು ಸಪೋರ್ಟ್ ಅಂತ ಹೇಳುವ ರೀತಿಯಲ್ಲಿ ಬಿಂಬಿಸಿದ್ದಾರೆ. ದಯವಿಟ್ಟು ಅಂಥ ಬಗ್ಗೆ ಗಮನ ಹರಿಸಬೇಕು. ತೊಂದರೆ ಉನ್ನತಾಧಿಕಾರಿ ಎರಡು ವಾರದೊಳಗೆ ಮಾಡಬೇಕಾಗುತ್ತೆ. ಮತ್ತೆ ರೂಲಿಂಗ್ ಪಾರ್ಟಿ ಹಿಂದಿನಿಂದಲೂ ಅವನ ಬಗ್ಗೆ ತನಿಖೆ ಮಾಡಬೇಕು. ನೀವು DIG ಅವರಿಗೆ ನೀವು ಸಣ್ಣ ವಯಸ್ಸವರಿದ್ದೀರಿ. DIG ಅವರಿಗೆ ಪ್ರಮೋಷನ್ಗೆ ಹೋಗಬೇಕು. ಸರ್ಕಾರ ಒಂದೇ ಸರ್ಕಾರ ಸಾವಿರಾರು ವರ್ಷ ಇರಲ್ಲ. ಸರ್ಕಾರ ಆಡಳಿತ ಪಕ್ಷಕ್ಕೆ ಎಷ್ಟು ಬೆಂಬಲ ಕೊಡಬೇಕು, ಕಾನೂನು ಕ್ರಮ ಕೈಗೊಳ್ಳಿದ ಇಲ್ಲಾಂದ್ರೆ ನಾವು ಸಾರ್ವಜನಿಕ ಬದಲಾಗುವುದು ಇನ್ನೊಂದಾಗುವುದು. ನೀವೊಬ್ಬ ಲೇಡಿ SP ಇದ್ದೀರಿ, ನಿಮಗೆ ಕೋಪರೇಟ್ ಮಾಡ್ತೀವಿ ನಾವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ, ಮಾಜಿ ಶಾಸಕ KG ಬೋಪಯ್ಯ ಮತ್ತು ಆರೋಪಿ ಸಿದ್ದಿಕ್ ತಂದೆ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ನಡುವಿನ ಸಂಬಂಧವೇನು ಎಂಬ ಶಿರೋನಾಮೆಯಡಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವಾಟ್ಸ್ಆಪ್ ಗ್ರೂಪ್ ಒಂದರಲ್ಲಿ ಪೋಸ್ಟ್ ಹಾಕಲಾಗಿತ್ತು. ಇದು ಕೋಮು ಸಂಘರ್ಷ ಉಂಟುಮಾಡುವ ಹುನ್ನಾರವಾಗಿದ್ದು, ಪೊಲೀಸರು ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈಗಾಗಲೇ ನಾವು ಏನು ಈ ನಾಪೋಕ್ಲು ಗಲಾಟೆ, ಗೌತಮ್ ಅಂತ ನಾಪೋಕ್ಲಿನಲ್ಲಿ ವಾಸ ಇರುವ ಗೌತಮ್ ಅವರಿಗೆ ಹೊಡೆದು ಅವರು ಈಗಾಗಲೇ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಅವರಿಗೆ ಈಗ ರೀಸೆಂಟಾಗಿ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಮಹಿಳಾ ವಾಟ್ಸಪ್ ಗ್ರೂಪ್ ಕಾಂಗ್ರೆಸ್ ಮಹಿಳಾ ವಾಟ್ಸಪ್ ಗ್ರೂಪ್ನಲ್ಲಿ ಶ್ರೀಮತಿ ಪುಷ್ಪಲತಾ GR ಅಂತ ಇವರು ಅಡ್ಮಿನ್ ಆಗಿರ್ತಾರೆ. ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ KG ಬೋಪಯ್ಯ ಅವರು ಏನು ಒಂದು ಇವಾಗ ಈ ಹೊಡೆದಾಟದಲ್ಲಿ ಇರುವಂತಹ ಸಿದ್ದಿಕ್ ಅವರ ತಂದೆ ಇಸ್ಮಾಯಿಲ್ ಅಂತ ಹೇಳೋರು KG ಬೋಪಯ್ಯ ಅವರ ಅವರು MLA ಇರೋಂಥ ಅವಧಿಯಲ್ಲಿ ಈ ಇಸ್ಮಾಯಿಲ್ ಅವರು KG ಬೋಪಯ್ಯ ಅವರು ಅವರಿಗೆ ಕಾಂಟ್ರಾಕ್ಟ್ ಕೆಲಸದಲ್ಲಿ ಇನ್ನು ಅನೇಕ ಇದರಲ್ಲಿ ಸಹಾಯ ಮಾಡ್ತಾಯಿದ್ರು ಅಂತ ಹೇಳೋಂಥ ಒಂದು ಹೇಳಿಕೆಯನ್ನು ನೀಡಿ ಇವತ್ತು ಏನು ನಮ್ಮ ಮಾಜಿ ಶಾಸಕರಾದಂತಹ KG ಬೋಪಯ್ಯ ಅವರ ಮೇಲೆ ಸುಮ್ಮನೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗೆ ಇದು ಸುಳ್ಳು ಆಪಾದನೆಯನ್ನು ಮಾಡ್ತಾ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವಾಟ್ಸಪ್ ಗ್ರೂಪ್ನಲ್ಲಿ ಅನೇಕ ಬೇಡದ ವಿಚಾರಗಳನ್ನು ಹಾಕಿ ಕೋಮು ಗಲಭೆ, ಜಾತಿಗಳ ಮಧ್ಯೆ ಗಲಭೆ ಈ ಥರಂಥ ಒಂದು ಸೃಷ್ಟಿಸ್ತಾ ಇದ್ದಾರೆ. ಅದನ್ನು ನಾವು BJP ಮಹಿಳಾ ಮೋರ್ಚಾ ಕೊಡಗು ಜಿಲ್ಲೆ ಇವರು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗೆ ಇವರ ಬಗ್ಗೆ ಇವತ್ತು ನಾವು SP ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಇದನ್ನು ತೀವ್ರವಾಗಿ ಖಂಡಿಸ್ತಾ ಅವರನ್ನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಈ ಸಂದರ್ಭ ಬಿಜೆಪಿ ವಕ್ತಾರ ಮಹೇಶ್ ಜೈನಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ, ಮುಖಂಡ ಅರುಣ್ ಶೆಟ್ಟಿ, ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಾಣಿ ಹರೀಶ್, ಪ್ರಮುಖರಾದ ತೆಕ್ಕಡೆ ಶೋಭಾ, ಸೌಮ್ಯ ಸುನಿಲ್, ನವ್ಯ ರಾಜೇಶ್, ಕಾವ್ಯ, ಸರಿತಾ, ಶಶಿ, ರತ್ನ ರಾಜೇಶ್ವರಿ, ಅಶ್ವಿನಿ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.